ಬ್ರಾಹ್ಮಣರ ವಧುವರ ಅನ್ವೇಷಣೆ ಅಂತ ಬಂದಾಗ ಇನ್ನೊಂದು ಎದುರಾಗುವಂಥ ಸಮಸ್ಯೆ ಈ ತ್ರಿಮತಸ್ಥರಲ್ಲಿ ಒಂದು ಸಮಸ್ಯೆ, ಮತ್ತು ಇಂಥವರೇ ಆಗ್ಬೇಕು, ಮಾಧುರ ಆಗ್ಬೇಕು, ಸ್ಮಾರ್ತರ ಆಗ್ಬೇಕು, ಕಣ್ವರೇ ಆಗ್ಬೇಕು ಅನ್ನುವಂಥದ್ದು, ಹವ್ಯಕರ ಆಗ್ಬೇಕು ಅನ್ನುವಂಥದ್ದು, ಇದು ಕೂಡ ಎಲ್ಲೋ ಸಮಸ್ಯೆ ಆಗ್ತದೆ. ಖಂಡಿತವಾಗಿ ನಾವು ಬ್ರಾಹ್ಮಣರು ಈ ಒಂದು ವಿಚಾರದಲ್ಲಿ ಒಗ್ಗಟ್ಟಾಗಲಿಲ್ಲ ಅಂದರೆ ನಾವು ಬ್ರಾಹ್ಮಣರನ್ನು ಕಳ್ಕೊತೀವಿ, ಬ್ರಾಹ್ಮಣಿಕೆಯನ್ನು ಕಳ್ಕೊತೀವಿ. ಈ ಒಂದು ಹಂತಕ್ಕೆ ನಾವು ಇವತ್ತು ಇಳಿದು ಬಿಟ್ಟಿದ್ದೀವಿ. ಯಾಕಂದರೆ ಈಗ ಇವತ್ತು ಬ್ರಾಹ್ಮಣಿಕೆಯನ್ನು ಪಾಲಿಸ್ತಾ ಇರೋವಂಥ ಹುಡುಗರಿಗೆ ಮದುವೆ ಆಗ್ತಾ ಇಲ್ಲ. ಮದುವೆ ಆಗ್ತಾ ಇರೋವಂಥ ಹುಡುಗರಲ್ಲಿ ಅಥವಾ ಹುಡುಗಿರಲ್ಲಿ ಬ್ರಾಹ್ಮಣಿಕೆಯನ್ನು ಕಾಣೋದು ಕಷ್ಟವಾಗಿದೆ. ಸೊ ಹೀಗಾಗಿ ಎರಡನ್ನೂ ಕಳ್ಕೊಳ್ಳುವಂಥ ಸ್ಥಿತಿಗೆ ಬಂದಿದೆ. ಸೊ ಈ ಆಚಾರ ವಿಚಾರಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಅಥವಾ ಕೆಲವು ವಿಚಾರಗಳನ್ನ ಬದಿಗೊತ್ತಿ ನಾವು ಒಂದಾಗಬೇಕು, ಈ ಒಂದು ಸಮುದಾಯನ ಉಳಿಸ್ಬೇಕು ಅನ್ನುವಂಥದ್ದು ಯೋಚನೆ ಮಾಡಲಿಲ್ಲ ಅಂದರೆ ಬಹಳ ಕಷ್ಟ. ಬ್ರಾಹ್ಮಣರ ಪರಂಪರೆ ಏನಿದೆ, ಸಂಪ್ರದಾಯ ಏನಿದೆ, ಸಂಸ್ಕಾರ ಸಂಸ್ಕೃತಿ ಏನಿದೆ, ಅದು ಮುಂದಿನ ಪೀಳಿಗೆಗೆ ಉಳಿಬೇಕಾದರೆ ಬ್ರಾಹ್ಮಣರು ತ್ರಿಮತಸ್ಥರಲ್ಲೇ ಮದುವೆ ಆಗುವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೋಬೇಕು.